ಐಡೆಂಟಿಫೈ ದ ಎಲೆಕ್ಟ್ರಿಕಲ್ ಅಂಡ್ ಮೆಕ್ಯಾನಿಕಲ್ ಕಾಂಪೋನೆಂಟ್ಸ್. ಉದ್ದೇಶಗಳು: ಈ ವಿಡಿಯೋದ ಕೊನೆಯಲ್ಲಿ ನೀವು ಮಾಡಬಹುದು ರೆಫ್ರಿಜಿರೇಟರ್ನ ವಿದ್ಯುತ್ ಭಾಗಗಳು ಮತ್ತು ಘಟಕಗಳನ್ನು ಗುರುತಿಸುವುದು, ರೆಫ್ರಿಜಿರೇಟರ್ನ ಯಾಂತ್ರಿಕ ಅಂಶಗಳನ್ನು ಗುರುತಿಸುವುದು. ಈ ಪ್ರಯೋಗಕ್ಕಾಗಿ ಅಗತ್ಯವಿರುವ ಉಪಕರಣಗಳು ಮತ್ತು ವಸ್ತುಗಳನ್ನು ನಾವು ಸಂಗ್ರಹಿಸೋಣ. ಸ್ಕ್ರೂ ಡ್ರೈವರ್ 1 ನಂಬರ್, ಲೈನ್ ಟೆಸ್ಟರ್ 1 ನಂಬರ್, ಕಾಂಬಿನೇಷನ್ ಇನ್ಸುಲೇಟೆಡ್ ಹ್ಯಾಂಡಲ್ ಫ್ಲೈಯರ್ 1 ನಂಬರ್, ಸೀರೀಸ್ ಟೆಸ್ಟ್ ಲ್ಯಾಂಪ್ 1 ನಂಬರ್, ಮಲ್ಟಿಮೀಟರ್ 1 ನಂಬರ್, ಕಾಟನ್ ವೇಸ್ಟ್ ಅಥವಾ ಬಟ್ಟೆ 1 ನಂಬರ್, ಲೂಸ್ ವೈರ್ ಅವಶ್ಯಕತೆಗೆ ತಕ್ಕಂತೆ, ರೆಫ್ರಿಜಿರೇಟರ್ ಡೈರೆಕ್ಟ್ ಕೂಲ್ ಹಾಗೂ ಫ್ರಾಸ್ಟ್ ಫ್ರೀ ಫೀಲ್ ಅಸೆಸರೀಸ್ 1 ನಂಬರ್, ಟರ್ಮಿನಲ್ ಪಿನ್ 1 ನಂಬರ್. ವಿಧಾನ: ಕಾರ್ಯ 1, ವಿದ್ಯುತ್ ಭಾಗಗಳನ್ನು ಗುರುತಿಸಿ. ಹಂತ 1, ಸಂಪರ್ಕ ಕಡಿತಗೊಳಿಸಿ ಮತ್ತು ವಿದ್ಯುತ್ ಘಟಕಗಳನ್ನು ಗುರುತಿಸಿ. ಹಂತ 2, ಕೆಲಸದ ಬೆಂಚ್ ಮೇಲೆ ಇರಿಸಿ. ಹಂತ 3, ಎಲ್ಲ ಬಿಡಿ ಭಾಗಗಳನ್ನು ಸ್ವಚ್ಛಗೊಳಿಸಿ. ಹಂತ 4, ನೀಡಿರುವ ಕೋಷ್ಟಕದ ವಿದ್ಯುತ್ ಭಾಗಗಳ ಹೆಸರನ್ನ ರೆಕಾರ್ಡ್ ಮಾಡಿ. ನಂಬರ್ 1, ಕೆಪಾಸಿಟರ್ಸ್. ರೆಫ್ರಿಜಿರೇಟರ್ ವ್ಯವಸ್ಥೆಗಳಲ್ಲಿನ ಕೆಪಾಸಿಟರ್ಸ್ಗಳು ಸಾಮಾನ್ಯವಾಗಿ ಏಕ ಹಂತದ ಇಂಡಕ್ಷನ್ ಮೋಟಾರ್ಗಳೊಂದಿಗೆ ಸಂಬಂಧ ಹೊಂದಿವೆ. ಉದಾಹರಣೆಗೆ ಕಂಪ್ರೆಸರ್ಗಳಲ್ಲಿ ಬಳಸಲಾಗುತ್ತದೆ. ಕೆಪಾಸಿಟರ್ಸ್ಗಳಲ್ಲಿ ಮೋಟಾರ್ ವಿಂಡ್ಗಳಲ್ಲಿ ಒಂದು ಹಂತದ ಶಿಫ್ಟ್ ಅನ್ನು ರಚಿಸುತ್ತದೆ. ಇದು ತಿರುಗುವ ಕಾಂತೀಯ ಕ್ಷೇತ್ರವನ್ನು ಉತ್ಪಾದಿಸುತ್ತದೆ. ಈ ತಿರುಗುವ ಕ್ಷೇತ್ರವು ಟಾರ್ಕ್ ಅನ್ನು ಉತ್ಪಾದಿಸುತ್ತದೆ. ಮೋಟಾರ್ ಪ್ರತಿರೋಧವನ್ನು ಜಯಿಸಲು ಮತ್ತು ತಿರುಗುವಿಕೆಯನ್ನು ಪ್ರಾರಂಭಿಸಲು ಸಹಾಯ ಮಾಡುತ್ತದೆ. ನಂಬರ್ 2, ಥರ್ಮೋಸ್ಟಾಟ್. ಥರ್ಮೋಸ್ಟಾಟ್ನ ಪ್ರಾಥಮಿಕ ಉದ್ದೇಶವೆಂದರೆ ರೆಫ್ರಿಜಿರೇಟರ್ ಅಥವಾ ಫ್ರೀಜರ್ನಲ್ಲಿ ಅಪೇಕ್ಷಿತ ತಾಪಮಾನವನ್ನು ನಿಯಂತ್ರಿಸುವುದು ಮತ್ತು ನಿರ್ವಹಿಸುವುದು. ಇದು ವಿಭಾಗಗಳ ಒಳಗಿನ ತಾಪಮಾನವನ್ನು ಮೇಲ್ವಿಚಾರಣೆ ಮಾಡುತ್ತದೆ ಮತ್ತು ಅದಕ್ಕೆ ಅನುಗುಣವಾಗಿ ತಂಪಾಗಿಸುವ ವ್ಯವಸ್ಥೆಯನ್ನ ಸಕ್ರಿಯ ಅಥವಾ ನಿಷ್ಕ್ರಿಯಗೊಳಿಸುತ್ತದೆ. ನಂಬರ್ 3, ಆಟೋಮ್ಯಾಟಿಕ್ ಡಿಫ್ರೋಸ್ಟ್ ಟೈಮರ್. ರೆಫ್ರಿಜಿರೇಟರ್ನಲ್ಲಿನ ಆವಿಯಾಗಿಸುವ ಸುರುಳಿಗಳು ಫ್ರೀಜರ್ ಅಥವಾ ರೆಫ್ರಿಜಿರೇಟರ್ ವಿಭಾಗದೊಳಗಿನ ಗಾಳಿಯಿಂದ ಶಾಖವನ್ನ ತೆಗೆದುಹಾಕಲು ಕಾರಣವಾಗಿವೆ. ಸಾಮಾನ್ಯ ಕಾರ್ಯಾಚರಣೆಯ ಸಮಯದಲ್ಲಿ ಗಾಳಿಯಲ್ಲಿನ ತೇವಾಂಶವು ಈ ಸುರುಳಿಗಳ ಮೇಲೆ ಸಾಂದ್ರೀಕರಿಸಬಹುದು. ಫ್ರಾಸ್ಟ್ ಮತ್ತು ಐಸ್ ಅನ್ನ ರೂಪಿಸುತ್ತದೆ. ಕಾಲಾನಂತರದಲ್ಲಿ ಈ ಫ್ರಾಸ್ಟ್ ಶೇಖರಣೆಯು ಶೈತ್ಯೀಕರಣ ವ್ಯವಸ್ಥೆಯ ದಕ್ಷತೆಯನ್ನ ಕಡಿಮೆ ಮಾಡುತ್ತದೆ. ಬಾಷ್ಪೀಕರಣದ ಸುರುಳಿಗಳ ಮೇಲೆ ಅತಿಯಾದ ಹಿಮದ ರಚನೆಯನ್ನ ತಡೆಗಟ್ಟುವ ಮೂಲಕ ಸ್ವಯಂಚಾಲಿತ ಡಿಫ್ರಾಸ್ಟ್ ಟೈಮರ್ ತಂಪಾಗಿಸುವ ಪ್ರಕ್ರಿಯೆಯ ದಕ್ಷತೆಯನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ನಂಬರ್ 4, ಪಿಟಿಸಿ ರಿಲೇ. ಪಾಸಿಟಿವ್ ಟೆಂಪರೇಚರ್ ಕೋಆಫಿಷಿಯಂಟ್ ರಿಲೇ. ಧನಾತ್ಮಕ ತಾಪಮಾನ ಗುಣಾಂಶ ಪಿಟಿಸಿ ರಿಲೇ ರೆಫ್ರಿಜಿರೇಟರ್ ವ್ಯವಸ್ಥೆಯಲ್ಲಿ ನಿರ್ಣಾಯಕ ಅಂಶವಾಗಿದೆ. ಸಂಕೋಚಕ ಪ್ರಾರಂಭ ಮತ್ತು ನಿಲುಗಡೆಯನ್ನ ನಿಯಂತ್ರಿಸುವುದು ಇದರ ಪ್ರಾಥಮಿಕ ಉದ್ದೇಶವಾಗಿದೆ. ಇದು ಶೈತ್ಯೀಕರಣವನ್ನ ಪರಿಚಲನೆ ಮಾಡಲು ಮತ್ತು ರೆಫ್ರಿಜಿರೇಟರ್ ಅಥವಾ ಫ್ರೀಜರ್ ವಿಭಾಗಗಳಲ್ಲಿ ಅಪೇಕ್ಷಿತ ತಾಪಮಾನವನ್ನ ಕಾಪಾಡಿಕೊಳ್ಳಲು ಕಾರಣವಾಗಿದೆ. ಸಂಕೋಚಕದ ಆರಂಭಿಕ ಅನುಕ್ರಮವನ್ನ ಪ್ರಾರಂಭಿಸಲು ಪಿಟಿಸಿ ರಿಲೇ ಕಾರಣವಾಗಿದೆ. ನಂಬರ್ 5, ಇವ್ಯಾಪರೇಟರ್ ಫ್ಯಾನ್ ಮೋಟರ್. ರೆಫ್ರಿಜಿರೇಟರ್ನಲ್ಲಿನ ಆವಿಯಾಗುವ ಫ್ಯಾನ್ ಮೋಟರ್ ಸರಿಯಾದ ತಾಪಮಾನದ ವಿತರಣೆಯನ್ನ ನಿರ್ವಹಿಸುವಲ್ಲಿ ಮತ್ತು ಸಮರ್ಥ ಕಾರ್ಯಾಚರಣೆಯನ್ನ ಖಾತ್ರಿಪಡಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತದೆ. ಬಾಷ್ಪೀಕರಣ ಫ್ಯಾನ್ ಮೋಟಾರ್ನ ಪ್ರಾಥಮಿಕ ಕಾರ್ಯವೆಂದರೆ ರೆಫ್ರಿಜಿರೇಟರ್ನೊಳಗಡೆ ಗಾಳಿಯನ್ನ ಪ್ರಸಾರ ಮಾಡುವುದು. ಇದು ಬಾಷ್ಪೀಕರಣ ಸುರುಳಿಗಳಾದ್ಯಂತ ಗಾಳಿಯನ್ನ ಸೆಳೆಯುತ್ತದೆ. ಅಲ್ಲಿ ಶಾಖವು ಒಳಭಾಗದಿಂದ ಹೀರಲ್ಪಡುತ್ತದೆ ಮತ್ತು ನಂತರ ತಂಪಾಗುವ ಗಾಳಿಯನ್ನ ರೆಫ್ರಿಜಿರೇಟರ್ ಮತ್ತು ಫ್ರೀಜರ್ ವಿಭಾಗಗಳಾದ್ಯಂತ ವಿತರಿಸುತ್ತದೆ. ಓವರ್ಲೋಡ್ ಪ್ರೊಟೆಕ್ಟರ್. ಓವರ್ಲೋಡ್ ಪ್ರೊಟೆಕ್ಟರ್ ಎನ್ನುವುದು ಸಂಕೋಚಕವನ್ನ ವಿದ್ಯುತ್ ಓವರ್ಲೋಡ್ನಿಂದ ರಕ್ಷಿಸಲು ವಿನ್ಯಾಸಗೊಳಿಸಲಾದ ಸುರಕ್ಷತಾ ಸಾಧನವಾಗಿದೆ. ಡಿಫ್ರಾಸ್ಟ್ ಹೀಟರ್. ಈ ಹೀಟರ್ ವಿಭಾಗ ಫ್ರೀಜರ್ನಲ್ಲಿರುವ ಬಾಷ್ಪೀಕರಣ ಸುರುಳಿಗಳ ಹಿಂದೆ ಅಥವಾ ಕೆಳಗೆ ಇದೆ. ಇದರ ಪ್ರಾಥಮಿಕ ಕಾರ್ಯವೆಂದರೆ ಹಿಮ ಮತ್ತು ಮಂಜುಗಡ್ಡೆಯನ್ನ ಕರಗಿಸುವುದು, ತಂಪಾಗಿಸುವ ಪ್ರಕ್ರಿಯೆಯಲ್ಲಿ ಬಾಷ್ಪೀಕರಣ ಸುರುಳಿಗಳನ್ನ. ಥರ್ಮಲ್ ಸಾಧನ. ಥರ್ಮಲ್ ಸ್ವಿಚ್ಗಳು ಅಥವಾ ಥರ್ಮಲ್ ಪ್ರೊಟೆಕ್ಟರ್ಗಳಂತಹ ಉಷ್ಣ ಸಾಧನಗಳನ್ನ ಮೇಲ್ವಿಚಾರಣೆ ಮಾಡಲು ಬಳಸಲಾಗುತ್ತದೆ. ಶೈತ್ಯೀಕರಣ ವ್ಯವಸ್ಥೆಯಲ್ಲಿ ಕೆಲವು ಘಟಕಗಳ ತಾಪಮಾನ. ಸ್ವಿಚ್ ಹೊಂದಿರುವ ಬಲ್ಬ್. ಕೆಲವು ಶೈತ್ಯೀಕರಣ ವ್ಯವಸ್ಥೆಗಳಲ್ಲಿ ಸ್ವಿಚ್ ಹೊಂದಿರುವ ಬಲ್ಬ್ ಅನ್ನು ತಾಪಮಾನದ ಭಾಗವಾಗಿ ಬಳಸಲಾಗುತ್ತದೆ. ನಿಯಂತ್ರಣ ಕಾರ್ಯವಿಧಾನ. ಬಲ್ಬ್ ತಾಪಮಾನ ಸೂಕ್ಷ್ಮ ದ್ರವವನ್ನ ಹೊಂದಿರುತ್ತದೆ. ಅದು ವಿಸ್ತರಿಸುತ್ತದೆ ಅಥವಾ ತಾಪಮಾನದಲ್ಲಿನ ಬದಲಾವಣೆಗಳ ಆಧಾರದ ಮೇಲೆ ಒಪ್ಪಂದಗಳು. ಕಾರ್ಯ 2, ಯಾಂತ್ರಿಕ ಭಾಗಗಳನ್ನು ಗುರುತಿಸಿ. ಹಂತ 1, ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಿ ಮತ್ತು ಯಾಂತ್ರಿಕ ಅಂಶಗಳನ್ನು ಗುರುತಿಸಿ.
ಹಂತ 2, ಈ ಎಲ್ಲಾ ಭಾಗಗಳನ್ನ ಸ್ವಚ್ಛಗೊಳಿಸಿ. ಹಂತ 3, ಕೋಷ್ಟಕದಲ್ಲಿ ನೀಡಲಾದ ಯಾಂತ್ರಿಕ ಭಾಗಗಳ ಹೆಸರನ್ನ ರೆಕಾರ್ಡ್ ಮಾಡಿ. ನಂಬರ್ 1, ಕಂಪ್ರೆಸರ್. ಸಂಕೋಚಕದ ಕಾರ್ಯವು ಶೀತಕಕ್ಕೆ ಅಗತ್ಯವಾದ ಪಂಪಿಂಗ್ ಕ್ರಿಯೆಯನ್ನ ಒದಗಿಸುವುದು. ಇದು ಬಾಷ್ಪೀಕರಣದಿಂದ ಹೀರಿಕೊಳ್ಳುವ ರೇಖೆಯ ಮೂಲಕ ತಂಪಾದ ಶೀತಕವನ್ನ ಸೆಳೆಯುತ್ತದೆ. ಇದು ಅದನ್ನು ಸಂಕುಚಿತಗೊಳಿಸುತ್ತದೆ ಮತ್ತು ಕಂಡೆನ್ಸರ್ಗೆ ಹೊರಹಾಕುತ್ತದೆ. ಅಲ್ಲಿ ಅದನ್ನು ದ್ರವೀಕರಿಸಲಾಗುತ್ತದೆ. ಸಂಕುಚಿತ ಅನಿಲವು ಕಂಡೆನ್ಸರ್ ಅನ್ನು ಪ್ರವೇಶಿಸುವ ಸಮಯದಲ್ಲಿ ತಾಪಮಾನ ಮತ್ತು ಒತ್ತಡದಲ್ಲಿ ಏರಿಕೆಯಾಗಿದೆ. 2, ಕಂಡೆನ್ಸರ್. ಕಂಡೆನ್ಸರ್ನ ಕಾರ್ಯವು ಶೀತೀಕರಣದ ಮೂಲಕ ಸಾಗಿಸುವ ಶಾಖವನ್ನ ತೆಗೆದುಹಾಕುವುದು ಮತ್ತು ನಿಯಂತ್ರಣಕ್ಕೆ ಶೀತಕವನ್ನ ಹಿಂತಿರುಗಿಸುವುದು ಮತ್ತು ಸಿಸ್ಟಮ್ ಚಕ್ರವನ್ನ ಪುನರಾವರ್ತಿಸಲು ಅನುವು ಮಾಡಿಕೊಡುವುದು. ನಂಬರ್ 3, ಸ್ಟ್ರೈನರ್. ರೆಫ್ರಿಜಿರೆಂಟ್ ಸರ್ಕ್ಯೂಟ್ನಲ್ಲಿರುವ ಶಿಲಾಖಂಡ ರಾಶಿಗಳು, ಕಣಗಳು ಅಥವಾ ಮಾಲಿನ್ಯಕಾರಕಗಳನ್ನು ಬಲೆಗೆ ಬೀಳಿಸಲು ಮತ್ತು ತೆಗೆದುಹಾಕಲು ಸ್ಟ್ರೈನರ್ ಅನ್ನು ವಿನ್ಯಾಸಗೊಳಿಸಲಾಗಿದೆ. ಸ್ಟ್ರೈನರ್ ಪ್ರಾಥಮಿಕ ಕಾರ್ಯವೆಂದರೆ ಶೀತೀಕರಣ ವ್ಯವಸ್ಥೆಯ ನಿರ್ಣಾಯಕ ಘಟಕಗಳನ್ನು, ವಿಶೇಷವಾಗಿ ವಿಸ್ತರಣೆ, ಕವಾಟ ಮತ್ತು ಇತರ ನಿಖರ ಘಟಕಗಳನ್ನು ರಕ್ಷಿಸುವುದು. 4, ಕ್ಯಾಪಿಲರಿ ಟ್ಯೂಬ್. ರೆಫ್ರಿಜಿರೇಟರ್ನಲ್ಲಿರುವ ಕ್ಯಾಪಿಲರಿ ಟ್ಯೂಬ್ ಕಿರಿದಾದ ಉದ್ದವಾದ ಟ್ಯೂಬ್ ಆಗಿದ್ದು ಅದು ಶೀತೀಕರಣ ವ್ಯವಸ್ಥೆಯಲ್ಲಿ ಮೀಟರಿಂಗ್ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ. ಕಂಡೆನ್ಸರ್ನಿಂದ ಬಾಷ್ಪೀಕರಣಕ್ಕೆ ಹೆಚ್ಚಿನ ಒತ್ತಡದ, ಅಧಿಕ ತಾಪಮಾನದ ದ್ರವ ಶೀತಕದ ಹರಿವನ್ನು ನಿಯಂತ್ರಿಸುವುದು ಇದರ ಪ್ರಾಥಮಿಕ ಉದ್ದೇಶವಾಗಿದೆ. ಕ್ಯಾಪಿಲರಿ ಟ್ಯೂಬ್ ಶೀತೀಕರಣದ ಒತ್ತಡವನ್ನ ಕಡಿಮೆ ಮಾಡುತ್ತದೆ. ಆವಿಯಾಗುವುದನ್ನು ಪ್ರವೇಶಿಸುವ ಮೊದಲು ಕಂಡೆನ್ಸರ್ ಅನ್ನು ಕಡಿಮೆ ಒತ್ತಡದ ದ್ರವ ಸ್ಥಿತಿಗೆ ಬಿಟ್ಟು ಹೆಚ್ಚಿನ ಒತ್ತಡದ ದ್ರವ ಸ್ಥಿತಿಯಿಂದ ಪರಿವರ್ತನೆ ಮಾಡುತ್ತದೆ. 5, ಕೂಲಿಂಗ್ ಕಾಯಿಲ್. ತಂಪಾಗಿಸುವ ಸುರುಳಿಯ ಪ್ರಾಥಮಿಕ ಉದ್ದೇಶವೆಂದರೆ ರೆಫ್ರಿಜಿರೇಟರ್ ಅಥವಾ ಫ್ರೀಜರ್ ವಿಭಾಗದೊಳಗಿನ ಗಾಳಿಯಿಂದ ಶಾಖವನ್ನ ಹೀರಿಕೊಳ್ಳುವುದು. ಈ ಶಾಖದ ಹೀರಿಕೊಳ್ಳುವಿಕೆಯು ಕಡಿಮೆ ಒತ್ತಡದ, ಕಡಿಮೆ ತಾಪಮಾನದ ಸ್ಥಿತಿಯಲ್ಲಿ ಸುರುಳಿಗಳ ಮೂಲಕ ಪರಿಚಲನೆಗೊಳ್ಳುವ ಶೀತಕದಿಂದ ಸುಗಮಗೊಳಿಸುತ್ತದೆ. ಅನಿಲವು ದ್ರವವನ್ನ ಆವಿಯ ಸ್ಥಾನಕ್ಕೆ ಬದಲಾಯಿಸುತ್ತದೆ ಮತ್ತು ಫ್ರೀಜರ್ ಕಾಯಿಲ್ನಲ್ಲಿ ತಂಪಾಗಿಸುವಿಕೆಯನ್ನು ಉತ್ಪಾದಿಸುತ್ತದೆ. ರಿಕ್ಯಾಪ್. ಈ ವಿಡಿಯೋದಲ್ಲಿ ನಾವು ಕಲಿತಿರುವುದು ರೆಫ್ರಿಜಿರೇಟರ್ನ ವಿದ್ಯುತ್ ಭಾಗಗಳು ಮತ್ತು ಘಟಕಗಳನ್ನು ಗುರುತಿಸುವುದು, ರೆಫ್ರಿಜಿರೇಟರ್ನ ಯಾಂತ್ರಿಕ ಅಂಶಗಳನ್ನು ಗುರುತಿಸುವುದು.